ಡಿ ಸ್ಟೂಡೆಂಟ್ಸ್, ಇವತ್ತು ನಾವು ಕೆ ಸಿ ಇ ಟಿಯಲ್ಲಿ ಕೋಆರ್ಡಿನೇಷನ್ ಕಾಂಪೌಂಡ್ಸಿಂದ ಯಾವ್ಯಾವ ಕ್ವಶನ್ಸ್ ಕೇಳಿದ್ದಾರೆ 2018ಇಂದ 2023 ಇಲ್ಲಿವರೆಗೆ ಯಾವ್ಯಾವ ಕ್ವಶನ್ಸ್ ಕೇಳಿದ್ದಾರೆ ಅಂತ ಇವತ್ತು ನೋಡಿ ಅದನ್ನು ಸಾಲ್ವ್ ಮಾಡ್ತಾ ಹೋಗೋಣ ಬನ್ನಿ. ಸೊ ಫಸ್ಟ್ ಕ್ವಶನ್, ಸೊ ಅದರಲ್ಲಿ ಏನಿದೆ, ಸೊ ದ ವೇವ್ ಲೆಂತ್ ಇನ್ ನ್ಯಾನೋಮೀಟರ್ ಆಫ್ ಲೈಟ್ ಅಬ್ಸಾರ್ಬ್ಡ್ ಇನ್ ಕೇಸ್ ಆಫ್ 1 and 3 ರೆಸ್ಪೆಕ್ಟಿವ್ಲಿ. ಸೊ ಈ ಮೂರು ಕಾಂಪ್ಲೆಕ್ಸ್ ಕೂಡ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ, NCERT ಟೆಕ್ಸ್ಟ್ ಬುಕ್ಕಲ್ಲಿ. ಅದೇ ರೀತಿ ಒಂದು ಟೇಬಲ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಟೇಬಲ್ ಇದೆ. ಸೊ ಅದರಲ್ಲಿ ಏನು ಕೇಳಿದ್ದಾರೆ, ಫಸ್ಟ್ ಕಾಂಪೌಂಡ್ ಯಾವುದು, ಪೇಲ್ ಬ್ಲೂ ಅಲ್ವಾ, ಹಾಗೆ ಥರ್ಡ್ ಕಾಂಪೌಂಡ್ ಯಾವುದು, ವೈಲೆಟ್ ಅಲ್ವಾ. ಸೊ ವೈಲೆಟ್ ಟು ಪೇಲ್ ಬ್ಲೂ ಅಲ್ಲಿ ಯಾವ ಲೈಟ್ ಅಬ್ಸರ್ವ್ ಮಾಡಿದೆ, ಇಲ್ಲಿ ನೋಡಿ ಟೇಬಲಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ವೈಲೆಟಲ್ಲಿ 600 ನ್ಯಾನೋಮೀಟರ್ ಅಲ್ವಾ, 600 ನ್ಯಾನೋಮೀಟರ್. ಹಾಗೆ ಪೇಲ್ ಬ್ಲೂ ಅಂದರೆ ಬ್ಲೂ ಅಂದರೆ 535 ನ್ಯಾನೋಮೀಟರ್ ಅಲ್ವಾ, 535 ನ್ಯಾನೋಮೀಟರ್. ಸೊ ಈ ಟೇಬಲಲ್ಲಿ ನೋಡಿ ನೀಟಾಗಿ ಗೊತ್ತಾಗುತ್ತೆ, ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಸೊ ಅದ್ರ ಪ್ರಕಾರ ಆನ್ಸರ್ ಯಾವುದು, ಆಪ್ಷನ್ ಡಿ ಅಲ್ವಾ, ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಈಗ ನೆಕ್ಸ್ಟ್ ಕ್ವಶನ್, ಇಲ್ಲಿ ನೋಡಿ, ವಿಚ್ ಫಾರ್ಮುಲಾ ಆ್ಯಂಡ್ ನೇಮ್ ಕಾಂಬಿನೇಷನ್ ಈಸ್ ಇನ್ಕರೆಕ್ಟ್. ಸೊ ಆಪ್ಷನ್ ಎ ಏನಿದೆ, ಪೊಟ್ಯಾಷಿಯಮ್ ಟ್ರೈ ಆಕ್ಸಿಲೇಟೋ ಅಲ್ಯೂಮಿನೇಟ್, ಅದು ಕರೆಕ್ಟ್ ಇದೆ. ನೆಕ್ಸ್ಟ್ ಪೊಟ್ಯಾಷಿಯಮ್ ಡೈ ಅಮೈನ್ ಕ್ಲೋರಿಡೋ ನೈಟ್ರಿಟೋ ಎನ್ ಪ್ಲಾಟಿನಮ್ ಸೆಕೆಂಡ್, ಅದು ಕರೆಕ್ಟ್ ಇದೆ. ಸೊ ಥರ್ಡ್ ಒನ್ ಸಿ, ಇಲ್ಲಿ ನೋಡಿ, ಡೈಕ್ಲೋರಿಡೋ ಡೈ ಎಥಿಲಿನ್ ಡೈಅಮೈನ್ ಕೋಬಾಲ್ಟ್, ಇಲ್ಲಿ ನೋಡಿ ಎಥಿಲಿನ್ ಡೈಅಮೈನ್ ಲಿಗೆಂಡ್ ಅಲ್ವಾ. ಸೊ ಆ ಲಿಗೆಂಡ್ ನೇಮಲ್ಲಿ ಡೈ ಬಂದಿದೆ. ಸೊ ಅದಕ್ಕೆ ಇಲ್ಲಿ ಸ್ಟಾರ್ಟಿಂಗ್ ಪ್ರಿಫಿಕ್ಸು ಡೈ ಯೂಸ್ ಮಾಡಬಾರ್ದಾಗಿತ್ತು. ಸೊ ಅಲ್ಲಿ ಏನು ಯೂಸ್ ಮಾಡಬೇಕು, ಬಿಸ್ ಎಥಿಲಿನ್ ಡೈಅಮೈನ್ ಅಂತ ಸ್ಟಾರ್ಟ್ ಆಗಬೇಕಿತ್ತು. ಸೊ ಅದಕ್ಕೆ ಅದು ಯಾವುದು ಇನ್ಕರೆಕ್ಟು, ಸಿ ಅಲ್ವಾ. ಸೊ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಬಿಸ್ ಎಥಿಲಿನ್ ಡೈಅಮೈನ್ ಅಂತ ಬರಬೇಕಿತ್ತು, ಅಲ್ಲಿ ಡೈ ಎಥಿಲಿನ್ ಡೈಅಮೈನ್ ಅಂತ ಬಂದಿದೆ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್, ಇಲ್ಲಿ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಸಿಸ್ಟಮ್ ಇನ್ ಎನ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಹ್ಯಾಸ್ ಮ್ಯಾಕ್ಸಿಮಮ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಫಸ್ಟ್ ಆಪ್ಷನ್ ಎ ನೋಡೋಣ, D9 ಅಲ್ವಾ, D9 ಹೈ ಸ್ಪಿನ್. 1 2 3 ಆಕ್ಟಾಹೆಡ್ರಲ್ ಸ್ಪೀಷೀಸಲ್ಲಿ ಇದೇ ಥರ ಎಲ್ಲ ಸ್ಪ್ಲಿಟ್ಟಿಂಗ್ ಆಗೋದು. ಸೊ D9 ಹೈ ಸ್ಪಿನ್ ಅಂದರೆ 1 2 3 4 5 6 7 8 9. ಸೊ ಇದರಲ್ಲಿ ಒಂದು ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ. ಹಾಗೆ D6 ಲೋ ಸ್ಪಿನ್ ಅಲ್ವಾ, D6 ಲೋ ಸ್ಪಿನ್ನಲ್ಲಿ 1 2 3 4 1 2 3 4 5 6 D6 ಲೋ ಸ್ಪಿನ್, ಇದರಲ್ಲಿ 0 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಹಾಗೆ ಇದು D6 ಅಲ್ವಾ, D6. ಹಾಗೆ D4 ಲೋ ಸ್ಪಿನ್ 1 2 3 4, D4 ಲೋ ಸ್ಪಿನ್ ಅಂದರೆ 1 2 3 4, ಇದರಲ್ಲಿ 2 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್, D4 ಲೋ ಸ್ಪಿನ್ ಅಲ್ವಾ. ಹಾಗೆ D7 ಹೈ ಸ್ಪಿನ್, D7 ಹೈ ಸ್ಪಿನ್ 1 2 3 4 5 6 7. ಸೊ ಇದರಲ್ಲಿ 1 2 3 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ದಾವೆ. ಸೊ D7 ಹೈ ಸ್ಪಿನ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಅಲ್ವಾ. ಸೊ ಈಗ ನೆಕ್ಸ್ಟ್ ಕ್ವಶನ್, ಇಲ್ಲಿ ಕ್ವಶನ್ ಏನು ಕೊಟ್ಟಿದ್ದಾರೆ, ವಾಟ್ ವಿಲ್ ಬಿ ದ ವ್ಯಾಲ್ಯೂ ಆಫ್ ಎಕ್ಸ್ ಇನ್ Fe x ಪ್ಲಸ್ ಇಫ್ ದ ಮ್ಯಾಗ್ನೆಟಿಕ್ ಮೂಮೆಂಟ್ μ ಇಸ್ ಈಕ್ವಲ್ ಟು 24 ಬೋರ್ ಮ್ಯಾಗ್ನೆಟನ್. ಸೊ ಈಗ ಎಕ್ಸ್ ಜಾಗದಲ್ಲಿ ಏನು ಬರ್ಬೋದು, ಸೊ ಆಪ್ಷನ್ಸ್ ಏನೇನು ಕೊಟ್ಟಿದ್ದಾರೆ, 0 B +2 C +1 D +3. ಸೊ ಈಗ ಆಪ್ಷನ್ ಪ್ರಕಾರ ಹೋಗೋಣ. ಸೊ Fe ಜಾಗದಲ್ಲಿ ಎಕ್ಸ್ ಜಾಗದಲ್ಲಿ 0 ಹಾಕೋಣ. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು ಬರುತ್ತೆ, 1 2 3 4 4s2 3d6 ಅಲ್ವಾ. ಸೊ ಇಲ್ಲಿ 2 ಎಲೆಕ್ಟ್ರಾನ್ಸು 1 2 3 4 5 6 4 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅಲ್ವಾ. ಸೊ ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೂಮೆಂಟ್ಗೆ ಫಾರ್ಮುಲಾ ಏನು, μ ಸ್ಪಿನ್ ಓನ್ಲಿ ಇಸ್ ಈಕ್ವಲ್ ಟು √n × n + 2 ಅಲ್ವಾ. ಸೊ ಈಗ
4ಅನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. 4 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅಲ್ವಾ. 4 × 4 + 2, 4 + 2 ಅಂದರೆ 6, 6 × 4 ಅಂದರೆ 24 ಅಲ್ವಾ. ಸೊ 0. ಹಾಗೆ ಇನ್ನೊಂದು ನೋಡೋಣ, +2 ನೋಡೋಣ. ಹಾಗೆ +2 ಅಂದರೆ +2 ಇಲ್ಲಿ 0 ಆಗುತ್ತೆ, 4s0. ಸೊ 3d6 ಹಾಗೆ ಇರ್ತದೆ. ಇಲ್ಲಿ ನೋಡಿ ಸೇಮ್ ಅದೇ ರೀತಿ ಬರ್ತದೆ. ಸೊ 0ನೂ ಬರುತ್ತೆ, +2ನೂ ಬರುತ್ತೆ, ಇದಕ್ಕೆ ಆನ್ಸರ್ ಅಲ್ವಾ. ಸೊ ಈಗ ನೆಕ್ಸ್ಟ್, ದ ಕರೆಕ್ಟ್ ಐಯುಪ್ಯಾಕ್ ನೇಮ್ ಆಫ್ ಸಿಸ್ಪ್ಲಾಟಿನ್ ಈಸ್. ಸಿಸ್ಪ್ಲಾಟಿನ್ ಫಾರ್ಮುಲಾ ಏನಂದರೆ ಪ್ಲಾಟಿನಮ್ NH3 ಡೈಅಮೈನ್ Cl2. ಸೊ ಇದು ಫಾರ್ಮುಲಾ ಅಲ್ವಾ. ಸೊ ಈಗ ಇದ್ರ ಪ್ರಕಾರ ಏನು, ಅಮೈನ್ ಫಸ್ಟ್ ಬರಬೇಕು, ಕ್ಲೋರಿನ್ ಫಸ್ಟ್ ಬರಬೇಕಲ್ವಾ. ಸೊ ಡೈಅಮೈನ್ ಡೈಕ್ಲೋರಿಡೋ. ಸೊ ಈಗ ಪ್ಲಾಟಿನಮ್ ಆಕ್ಸಿಡೇಷನ್ ಸ್ಟೇಟ್ ಚೆಕ್ ಮಾಡಬೇಕು. ಸೊ X+ ಅಮೋನಿಯಾಗೆ 0 -2 which is equal to 0, X is equal to ಸೊ +2 ಆಕ್ಸಿಡೇಷನ್ ಸ್ಟೇಟ್ ಯಾವುದರಲ್ಲಿದೆ, ಸೆಕೆಂಡ್ ಅಲ್ವಾ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ. ಈ ಕ್ವಶನ್ ನೋಡಿ, ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಎನರ್ಜಿ ಫಾರ್ COCl6 4- is 18,000 cm². ದ CFSE ಫಾರ್ COCl4 2- ವಿಲ್ ಬಿ. ಸೊ ಈಗ ಕ್ರಿಸ್ಟಲ್ ಫೀಲ್ಡ್ ಸ್ಟೆಬಿಲೈಸೇಷನ್ ಎನರ್ಜಿ ಫೈಂಡ್ ಔಟ್ ಮಾಡಬೇಕು. ಸೊ ಆಕ್ಟಾಹೆಡ್ರಲ್ಗೆ ಕೊಟ್ಟಿದ್ದಾರೆ 18,000 cm². ಈಗ ಟೆಟ್ರಾಹೆಡ್ರಲ್ಗೆ ಫೈಂಡ್ ಔಟ್ ಮಾಡಬೇಕು. ಸೊ ಈಗ ನಿಮಗೊಂದು ರಿಲೇಷನ್ಶಿಪ್ ಗೊತ್ತಿದೆ ಅಲ್ವಾ. ಸೊ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಎನರ್ಜಿ ಆಫ್ ಟೆಟ್ರಾಹೆಡ್ರಲ್ ಈಸ್ ಈಕ್ವಲ್ ಟು ದ 4/9 Δ0. ಸೊ ಅಲ್ವಾ. ಸೊ ಇಲ್ಲಿ Δ0 ಕೊಟ್ಟಿದ್ರೆ ಅಲ್ವಾ, ಎಷ್ಟು, 18,000 cm². ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಎನರ್ಜಿ 4/9 ಇಂಟು ಎಷ್ಟು, 18,000 cm². 9 1s 9 2s 4 2s 8. ಸೊ 8,000 cm². ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ ನೋಡಿ, ಫಾರ್ ದ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಇನ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ದ ಎನರ್ಜಿ ಆಫ್ ದ EG. ಸೊ ಈಗ ಫಸ್ಟು ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಯಾವ ರೀತಿ ಸ್ಪ್ಲಿಟ್ಟಿಂಗ್ ಆಗುತ್ತೆ ಅಂತ ನೋಡೋಣ. ಈ ರೀತಿ ಅಲ್ವಾ. ಸೊ ಇದು ಬ್ಯಾರಿ ಸೆಂಟರು. ಸೊ ಇದು T2G, ಇದು EG. ಸೊ ಇದು -2/5 Δ0, ಇದು +3/5 Δ0. ಸೊ ಈಗ ನೋಡೋಣ ಆಪ್ಷನ್ಸ್. ಫಸ್ಟ್ ಏನಿದೆ, ದ ಎನರ್ಜಿ ಆಫ್ ದಿ EG ಆರ್ಬಿಟಲ್ಸ್ ವಿಲ್ ಇನ್ಕ್ರೀಸ್ ಬೈ 3/5 Δ0 ಆ್ಯಂಡ್ ದಟ್ ಆಫ್ ದ T2G ವಿಲ್ ಇನ್ಕ್ರೀಸ್ ಬೈ 2/5 Δ0. ಸೊ ಇಲ್ಲಿ ಇನ್ಕ್ರೀಸ್ ಆಗಲ್ಲ, ಇದು ಡಿಕ್ರೀಸ್ ಆಗುತ್ತೆ ಅಲ್ವಾ. ಸೊ ಅದಕ್ಕೆ ಆಪ್ಷನ್ ಎ ಕರೆಕ್ಟ್ ಅಲ್ಲ. ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ನೋಡೋಣ, ದ ಎನರ್ಜಿ ಆಫ್ ದಿ EG ಆರ್ಬಿಟಲ್ ವಿಲ್ ಇನ್ಕ್ರೀಸ್ ಬೈ 3/5 ಆ್ಯಂಡ್ ದಟ್ ಆಫ್ ದಿ T2G ವಿಲ್ ಡಿಕ್ರೀಸ್ ಬೈ 2/5 Δ0. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಅಲ್ವಾ. 3/5 ಇನ್ಕ್ರೀಸ್ ಆಗುತ್ತೆ EG ಆರ್ಬಿಟಲ್, ಹಾಗೆ T2G ಡಿಕ್ರೀಸ್ ಆಗಿದೆ -2/5 Δ0 ಅಷ್ಟು. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಈ ಕ್ವಶನ್ ಏನಿದೆ, ದ ಐಯುಪ್ಯಾಕ್ ನೇಮ್ ಆಫ್ CO NH3 5 times CO3 Cl. ಸೊ ಇಲ್ಲಿ ನೋಡಿ, ಫಸ್ಟು ಲಿಗೆಂಡ್ ಯಾವುದು, ಅಮೈನ್ ಅಲ್ವಾ. ಸೊ ಎಷ್ಟಿದ್ದಾವೆ, 5 ಅಮೈನ್ಸ್. ಪೆಂಟಾ ಅಮೈನ್, ಕಾರ್ಬೋನೇಟೋ, ಕೋಬಾಲ್ಟ್, ಥರ್ಡ್ ಕ್ಲೋರೈಡ್. ಇದು ಫಸ್ಟ್ ಆಪ್ಷನ್ನು. ಸೊ ಈಗ ಫಸ್ಟ್ ನಾವೇನು ಮಾಡಬೇಕು, ಡಿಫ್ರೆನ್ಸ್ ಯಾವ್ಯಾವಿದ್ದಾವೆ, ಆಪ್ಷನ್ ಬಿ ರಾಂಗ್ ಇದೆ. ಯಾಕಂದರೆ ಫಸ್ಟು ಅಮೈನ್ ಬರಬೇಕು, ಯಾಕಂದರೆ ಆಲ್ಫಾಬೆಟಿಕಲ್ ಆರ್ಡರ್ ಪ್ರಕಾರ ಫಸ್ಟು ಎ ಅಮೈನ್ ಇರೋದು. ಸೊ ಅದಕ್ಕೆ ಆಪ್ಷನ್ ಬಿ ಅಲ್ಲ. ನೆಕ್ಸ್ಟು ಆಪ್ಷನ್ ಎ ಪೆಂಟಾ ಅಮೈನ್, ಕಾರ್ಬೋನೇಟಾ, ಕೋಬಾಲ್ಟ್, ಥರ್ಡ್ ಕ್ಲೋರೈಡ್. ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಸಿ ನೋಡೋಣ ಬನ್ನಿ. ಪೆಂಟಾಮೈನ್, ಕಾರ್ಬೋನೇಟೋ, ಕೋಬಾಲ್ಟೇಟ್ ಅಂದರೆ ದಿಸ್ ಈಸ್ ದ, ಸೊ ಆ ಕಾಂಪ್ಲೆಕ್ಸು ಕ್ಯಾಟಾಯನಿಕ್ ಕಾಂಪ್ಲೆಕ್ಸ್ ಅಲ್ವಾ, ಕ್ಯಾಟಾಯನಿಕ್ ಆಗಿರೋದ್ರಿಂದ ಸೊ ATE ಸಫಿಕ್ಸ್ ಬರೋದಿಲ್ಲ. ಸೊ ಅದಕ್ಕೆ ಆಪ್ಷನ್ ಸಿ ಕೂಡ
ಕರೆಕ್ಟ್ ಅಲ್ಲ. ನೆಕ್ಸ್ಟ್ ಆಪ್ಷನ್ ಡಿಗೆ ಬರೋಣ. ಪೆಂಟಾಮೈನ್ ಕೋಬಾಲ್ಟ್ ಥರ್ಡ್ ಕಾರ್ಬೋನೇಟ್. ಸೊ ದಿಸ್ ಈಸ್ ಆಪ್ಷನ್ ಡಿ ಕೂಡ ಅಲ್ಲ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಇದರಲ್ಲಿ ನೋಡಿ, ದ ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸಸ್ ಅಮಾಂಗ್ ದ ಫಾಲೋಯಿಂಗ್ ಆರ್. ಸೊ ಇಲ್ಲಿ ಆಪ್ಷನ್ ಎ ಕೊಟ್ಟಿದ್ದಾರೆ, ಅದರಲ್ಲಿ ಏನಿದೆ ಪೊಟ್ಯಾಷಿಯಮ್. ನೆಕ್ಸ್ಟ್ ಕಾಂಪ್ಲೆಕ್ಸ್ ಒಳಗಡೆ ಲಿಗೆಂಡ್ಸ್ ಯಾವುದಿದೆ, C2O4 ಒಂದೇ ಲಿಗೆಂಡ್ ಅಲ್ವಾ ಇರೋದು, C2O4 ಥ್ರೈಸ್. ಸೊ ಎನಲ್ಲಿ ಬರೀ ಒಂದೇ ಲಿಗೆಂಡ್ ಇರೋದು. ನೆಕ್ಸ್ಟ್ ಬಿನಲ್ಲಿ Cl2 ಒಂದಿದೆ, ಹಾಗೆ En2 ಒಂದಿದೆ. ಸೊ 2 ಲಿಗೆಂಡ್ಸ್ ಇದ್ದಾವೆ ಬಿಯಲ್ಲಿ. Cl ಎಷ್ಟಿದ್ದಾವೆ, ಓನ್ಲಿ 1 ಲಿಗೆಂಡ್ ಇದೆ ಅಲ್ವಾ, OH. ಸೊ ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸಸ್ ಅಂದರೆ ಏನು, ಆ ಕಾಂಪ್ಲೆಕ್ಸಲ್ಲಿ ಓನ್ಲಿ 1 ಟೈಪ್ ಆಫ್ ಲಿಗೆಂಡ್ಸ್ ಅಷ್ಟೇ ಇರ್ತವೆ, ಓನ್ಲಿ 1 ಟೈಪ್ ಆಫ್ ಲಿಗೆಂಡ್ಸ್ ಅಲ್ವಾ. ಸೊ ಇಲ್ಲಿ ಕರೆಕ್ಟ್ ಆಪ್ಷನ್ ಯಾವುದು ಹಂಗಾದರೆ, ಸೊ ಎ ಆ್ಯಂಡ್ ಸಿ. ಸೊ ಕರೆಕ್ಟ್ ಆಪ್ಷನ್ ಈಸ್ ಸಿ, ಓನ್ಲಿ 1 ಟೈಪ್ ಆಫ್ ಲಿಗೆಂಡ್ಸ್. ಅರ್ಥ ಆಯ್ತಲ್ವಾ. ಸೊ ಈಗ ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ ನೋಡಿ, ದ ಕರೆಕ್ಟ್ ಆರ್ಡರ್ ಫಾರ್ ವೇವ್ಲೆನ್ಸ್ ಆಫ್ ಲೈಟ್ ಅಬ್ಸರ್ವ್ಡ್ ಇನ್ ದ ಕಾಂಪ್ಲೆಕ್ಸ್. ಸೊ ಈ ಕ್ವಶನ್ನ, ಸೊ ಇಲ್ಲಿ NCERT ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಟೇಬಲ್ ಕೊಟ್ಟಿದ್ದಾರೆ. ಸೊ ಅದು ನೋಡಿ, ಆ ಟೇಬಲ್ ಪ್ರಕಾರ ಇಲ್ಲಿ ನೋಡಿ, ಫಸ್ಟು COCN6 ಇದೆಯಲ್ಲ, ಸೊ ಅದು ಎಷ್ಟು 310 ನ್ಯಾನೋಮೀಟರ್ ಅಲ್ವಾ. ಸೊ ವೇವ್ಲೆಂತ್ ಆಫ್ ಲೈಟ್ ಅಬ್ಸರ್ವ್ ಮಾಡ್ಕೊಂಡಿರೋದು. ನೆಕ್ಸ್ಟ್ ಯಾವ್ದು ಬರೋದು, CONH3 6 ಟೈಮ್ಸ್ ಅಲ್ವಾ. ಸೊ ಫಸ್ಟು ಲೀಸ್ಟ್ ಇರೋದು COCN6 3- ಈಸ್ ಲೆಸ್ ದೆನ್. ನೆಕ್ಸ್ಟ್ ಇದ್ರ ಈ ಟೇಬಲ್ ಪ್ರಕಾರ CONH3 6 3+ ಅಲ್ವಾ. ನೆಕ್ಸ್ಟ್ ಇದಾದಮೇಲೆ ಯಾವ್ದು ಬರೋದು, ಹೈಯೆಸ್ಟ್ ಇರೋದು ಯಾವುದು, COCl NH3 5 ಟೈಮ್ಸ್. ಸೊ 2+. ಸೊ ಹಾಗಾದರೆ ಕರೆಕ್ಟ್ ಆಪ್ಷನ್ ಯಾವುದು, ಆಪ್ಷನ್ ಎ ಅಲ್ವಾ. ಸೊ ಈ ಟೇಬಲ್ ಪ್ರಕಾರ ವೇವ್ಲೆಂತ್ ಆಫ್ ಲೈಟ್ ಅಬ್ಸರ್ವ್ಡ್ ಇದೆಷ್ಟಿದೆ, 310 ಇದೆ. ಇದೆಷ್ಟಿದೆ ನೋಡಿ ಟೇಬಲಲ್ಲಿ. ಸೊ ನೆಕ್ಸ್ಟ್ ಕ್ವಶನ್. ಸೊ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಇಸ್ ದ ಸ್ಟ್ರಾಂಗೆಸ್ಟ್ ಲಿಗಂಡ್. ಸೊ ಯಾವುದು ಸ್ಟ್ರಾಂಗೆಸ್ಟ್ ಲಿಗಂಡು, CO ಅಲ್ವಾ. ಸೊ ಅದರ ಆರ್ಡರ್ ಹೇಗೆ ಅಂದರೆ, CO ಈಸ್ ಗ್ರೇಟರ್ ದೆನ್ CN ಈಸ್ ಗ್ರೇಟರ್ ದೆನ್ EN ಈಸ್ ಗ್ರೇಟರ್ ದೆನ್ NH3. ಸೊ ದಿಸ್ ಈಸ್ ದ ಆರ್ಡರ್. ಸೊ CO ಈಸ್ ದ ಸ್ಟ್ರಾಂಗೆಸ್ಟ್ ಲಿಗಂಡ್ ಅಮಾಂಗ್ಸ್ ದೀಸ್ ಲಿಗಂಡ್ಸ್. ಸೊ ನೆಕ್ಸ್ಟ್ ಕ್ವಶನ್. ಇದೇನಿದೆ, ದ IUPAC ನೇಮ್ ಆಫ್ ದ ಕಾಂಪ್ಲೆಕ್ಸ್ ಯಾವುದು, CO NH3 4 ಟೈಮ್ಸ್ Cl NO2. Cl ಅಲ್ವಾ. ಸೊ ಈಗ ಫಸ್ಟು ಅಮೈನ್ ಅಲ್ವಾ, ಟೆಟ್ರಾ ಅಮೈನ್, ಕ್ಲೋರಿಡೋ, ನೈಟ್ರಿಟೋ N, ಕೋಬಾಲ್ಟ್ ಥರ್ಡ್ ಅಲ್ವಾ. ಸೊ ಆಕ್ಸಿಡೇಷನ್ ಸ್ಟೇಟ್ ಆಫ್ ಕೋಬಾಲ್ಟ್ ಎಷ್ಟು, X+0 -1 is equal to +1 ಅಲ್ವಾ. ಸೊ ಈಗ X is equal to +1. ಸೊ ಆಕ್ಸಿಡೇಷನ್ ಸ್ಟೇಟ್ ಎಷ್ಟಿದೆ, +1 ಅಲ್ವಾ. ಸೊ ಹಾಗಾದರೆ ಯಾವುದು ಕರೆಕ್ಟ್ ಆನ್ಸರು, ಸೊ ಟೆಟ್ರಾ ಅಮೈನ್, ಕ್ಲೋರಿಡೋ, ನೈಟ್ರಿಟೋ, ಕೋಬಾಲ್ಟ್, ಫಸ್ಟ್ ಕ್ಲೋರೈಡ್. ಸೊ ದ ಕರೆಕ್ಟ್ ಆಪ್ಷನ್ ಈಸ್ C is the correct answer. ನೆಕ್ಸ್ಟ್ ಕ್ವಶನ್ ನೋಡೋಣ.
ಈ ಕ್ವಶನ್ ನೋಡಿ, ಇದರಲ್ಲಿ ಏನು ಡಿಫ್ರೆನ್ಸ್ ಇದೆ? ಸೊ ಲಿಂಕೇಜ್ ಅಲ್ವಾ. ಸೊ ಇದರಲ್ಲಿ ಎನ್ ಡೋನರ್ ಇದೆ, ಇದರಲ್ಲಿ ಓ ಡೋನರ್ ಇದೆ. ಸೊ NO2 ಇಸ್ ಎ ಆಂಬಿಡೆಂಟೇಟ್ ಲಿಗೆಂಡ್ ಅಲ್ವಾ, ಆಂಬಿಡೆಂಟೇಟ್ ಲಿಗೆಂಡ್. ಸೊ ಅದಕ್ಕೆ ಸೊ ಇವೆರಡು ಯಾವ ಐಸೋಮೆರಿಸಮ್ ಇವು? ಲಿಂಕೇಜ್ ಐಸೋಮೆರಿಸಮ್ ಅಲ್ವಾ. ಸೊ ಹಾಗಾದರೆ ಸೊ ದ ಕರೆಕ್ಟ್ ಆಪ್ಷನ್ ಈಸ್ ಎ ಇಸ್ ದ ಕರೆಕ್ಟ್ ಆಪ್ಷನ್. ಸೊ ಆಂಬಿಡೆಂಟೇಟ್ ಲಿಗೆಂಡ್ ಇದೆ, ಸೊ ವಿಚ್ ಕಮ್ಸ್ ಅಂಡರ್ ಲಿಂಕೇಜ್ ಐಸೋಮೆರಿಸಮ್. ಸೊ ಅರ್ಥ ಆಯ್ತು ಅಲ್ವಾ. ಸೊ ಇಷ್ಟು ಪ್ರೀವಿಯಸ್ ಇಯರ್ ಕ್ವಶನ್ಸ್. ಥ್ಯಾಂಕ್ ಯು.